ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಕಾರ್ಯವೈಖರಿಯನ್ನ ಮೆಚ್ಚಿ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಸುದೀಪ್ ಅವರು ನನಗೊಂದು ಸಿನಿಮಾ ಮಾಡ್ಕೊಡಿ ವಿವೇಕ್ ಅವರು ಅಯ್ಯೋ ಕೇಳಿದ್ರೆ ಇಲ್ಲ ನನಗೆ ತುಂಬ ಖುಷಿನೇ ಅದು, ತುಂಬ ಖುಷಿನೇ. ಅಂದರೆ ಈಗ ಅವ್ರಿಗೆ ಕ್ಯಾಮ್ರಾ ಅವ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳಬೇಕು ಅಂತಂದರೆ ಅದಕ್ಕೆ ಇನ್ನೂ ಜಾಸ್ತಿ ಪ್ರಿಪ್ರೇಷನ್ ಬೇಕು. ಅಂದರೆ ಮೊದಲನೇ ಸಿನಿಮಾ ಇದು. ಅಫ್ಕೋರ್ಸ್ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೈಟರ್ಸ್ ಆಗಿ ನಾವು ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಸಿನಿಮಾಗೆ. ಆದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನೀವೇನೇನು ಕಲ್ತಿರ್ತೀರ ಅದನ್ನೆಲ್ಲ ಅನ್ಲರ್ನ್ ಮಾಡಿ ನೀವು ಡೈರೆಕ್ಟರ್ ಆಗಬೇಕಾಗುತ್ತೆ. ಇಷ್ಟು ವರ್ಷ ಕಲ್ತಿರೋದೆಲ್ಲ ಏನಿದೆ ಅದನ್ನೆಲ್ಲ ಅನ್ಲರ್ನ್ ಮಾಡಿ ಡೈರೆಕ್ಟರ್ ಚೇರಲ್ಲಿ ನೀವು ಕೂತ್ಕೋಬೇಕಾಗುತ್ತೆ. ನೀವು ಒಂದು ಶಾರ್ಟ್ ಓಕೆ ಮಾಡಬೇಕಾದ್ರೆ ಇದನ್ನು ಓಕೆ ಮಾಡ್ಬೋದಾ ಮಾಡಬಾರ್ದಾ ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅದೆಲ್ಲ ತುಂಬ ತುಂಬ ಶಾರ್ಪ್ ಆಗಿರಬೇಕಾಗುತ್ತೆ. ಸೊ ಇನ್ನೂ ಒಂದಷ್ಟು ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಖಂಡಿತ ನಿಜವಾಗ್ಲೂ ನಾನು ಸುದೀಪ್ ಸರ್ಗೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಅದು ಗೊತ್ತಿಲ್ಲ, ಇನ್ನೂ ಒಂದಷ್ಟು ಸಿನಿಮಾಗಳು ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಆ್ಯಂಡ್ ಅಷ್ಟು ದೊಡ್ಡ ಸ್ಟಾರ್ ನಟ ಅಫ್ಕೋರ್ಸ್ ಎಲ್ರಿಗೂ ಗೊತ್ತು, ಆದರೆ ಎಷ್ಟು ಒಳ್ಳೆ ನಟ ಅಂತ ಎಲ್ರಿಗೂ ಕೂಡ ಗೊತ್ತು. ಅಂದರೆ ಯಾವ ಭಾಷೆಯಲ್ಲಿ ಹೋಗಿ ಮಾಡಿದ್ರು ಅಭಿನಯದ ಚಕ್ರವರ್ತಿ ಅಂತಾರೆ. ಸೊ ಅವ್ರು ಯಾವ ಭಾಷೆಯಲ್ಲಿ ಹೋಗಿ ಮಾಡಿದ್ರು, ಈಗ ತೆಲುಗಲ್ಲಿ ಹೋಗಿ ಮಾಡಿದ್ರು, ಹಿಂದಿನಲ್ಲಿ ಫೂಂಕು, ರಣ್ಣು, ತಮಿಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಅವರ ಪ್ರೆಸೆನ್ಸ್ ಇದೆಯಲ್ಲ ಅದು ತುಂಬ ತುಂಬ ಜೈಜಾಂಟಿಕ್ ಪ್ರೆಸೆನ್ಸ್ ಅದು. ಅಂದರೆ ಸುಮ್ಮನೆ ಯಾವುದೋ ಕಥೆ ತೊಗೊಂಡು ಹೋಗೋಕ್ಕಾಗಲ್ಲ. ಅವ್ರ ಹತ್ರ ತುಂಬ ಯೋಚನೆ ಮಾಡಿ ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಹೋಗಬೇಕು. ಆ ಪ್ರಿಪ್ರೇಷನ್ಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಆ ವಿಂಡೋ ಏನಾದರೂ ಓಪನ್ ಇದ್ದರೆ ಖಂಡಿತವಾಗ್ಲೂ ನಾನಷ್ಟೇ ಅಲ್ಲ, ಯಾವ ಡೈರೆಕ್ಟರ್ ಆದರೂ ಒಪ್ಕೊಳ್ತಾರೆ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಯಾರು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ನಾನು ಅದರಲ್ಲೇನು ಅದಕ್ಕೇನು ಹೊರತಾಗಿಲ್ಲ, ನಾನು ಖಂಡಿತ ಮಾಡೋದಕ್ಕೆ ಆಸೆ ಇದೆ ನನಗೆ. ಥ್ಯಾಂಕ್ ಯು ವಿವೇಕ್ ಅವರೇ, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ಸೊ ಮೊದಲ ಸಿನಿಮಾದಲ್ಲೇ ಈ ಥರದ ಒಂದು ಗೆಲುವನ್ನು ನೀವು ತಂದುಕೊಟ್ಟಿದ್ದೀರಾ. ಇದು ಬರೀ ನಿಮ್ಮೊಬ್ಬರ ಗೆಲುವಲ್ಲ, ಇಡೀ ತಂಡ ಖುಷಿ ಪಡ್ತಾ ಇದೆ, ಥಿಯೇಟ್ರ್ ಮಾಲೀಕರು ಖುಷಿ ಪಡ್ತಿದ್ದಾರೆ, ನೋಡಿದಂಥ ಆಡಿಯನ್ಸು ಖುಷಿ ಪಡ್ತಿದ್ದಾರೆ ಅಂದಾಗ ಇದಕ್ಕಿಂತ ಖುಷಿ ಇನ್ನೇನಿರಕ್ಕೆ ಸಾಧ್ಯ. ಹೌದು. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಕನ್ನಡ ಆಡಿಯನ್ಸ್ಗೆ ಏನು ಹೇಳೋಕ್ಕೆ, ಕನ್ನಡ ಆಡಿಯನ್ಸ್ಗೆ ನಾನು ಮೆಸೇಜ್ ಕೊಡೋಷ್ಟು ನನಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಸಿನಿಮಾ ಅನ್ನೋ ಮಾಧ್ಯಮ ಇದೆಯಲ್ಲ, ಅದು ಲಾಸ್ಟ್ ಒಂದು 4-5 ವರ್ಷದಲ್ಲಿ ತುಂಬ ಜಾಸ್ತಿ ಬದಲಾಗೋಯ್ತು. ಅಂದರೆ ಕೋವಿಡ್ ಆದಮೇಲೆ ಆದ ಚೇಂಜ್ ಇದೆಯಲ್ಲ ಸಿನಿಮಾದಿಂದ ತುಂಬ ಡ್ರಾಸ್ಟಿಕ್. ಅಂದರೆ ಈ ಬದಲಾವಣೆ ಬಹುಶಃ ಒಂದು 15 ವರ್ಷದಲ್ಲಿ ಆಗಬೇಕಾಗಿದ್ದಂಥ ಬದಲಾವಣೆ ಇದು 2 ವರ್ಷದಲ್ಲಿ ಆಗೋಯ್ತು. ಯಾರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ 2023, 24, 25ರಲ್ಲಿ. ಅಂದರೆ ಏನು ಇನ್ಮೇಲೆ ಥಿಯೇಟ್ರ್ ಹೋಗೇ ಬಿಡುತ್ತಾ, ಇನ್ಮೇಲೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋ ಅವಕಾಶಗಳೇ ಇರಲ್ವಾ, ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ನಮಗೂ ತುಂಬ ಭಯ ಆಗ್ತಾಯಿತ್ತು, ನಾವು ಎಲ್ಲ ಇದೇ ಫೀಲ್ಡಲ್ಲಿ ಇರೋದ್ರಿಂದ. ಆದರೆ ನಿಧಾನವಾಗಿ ಒಂದಷ್ಟು ಸಿನಿಮಾಗಳು ಮತ್ತು 2024, 25, 26ರಲ್ಲಿ ನಾವು ಎಲ್ಲ ನೋಡಿದಾಗ ನಮ್ಮ ಕನ್ನಡದ ಸಿನಿಮಾಗಳಿರ್ಬೋದು, ನಮ್ಮ ಕಾಂತಾರ, ಎಕ್ಕ, ಸೂಫ್ರಮ್ಸು, ಸರ್ದು, ಮ್ಯಾಕ್ಸು, ಇದೆಲ್ಲ ನಾವು ನೋಡಿದಾಗ ಇಲ್ಲಪ್ಪ, ಥಿಯೇಟ್ರಲ್ಲಿ ಸಿನಿಮಾನ ಜನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ನಾವು ಒಳ್ಳೆ ಸಿನಿಮಾ ಕೊಡೋದು ಮಾತ್ರ ನಮ್ಮ ಜವಾಬ್ದಾರಿ. ನಮಗೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ನಮ್ಮ ಬಾಯಲ್ಲಿ ಬರಬಾರ್ದು, ಆ್ಯಕ್ಚುಲಿ ಬರಬಾರ್ದು. ಯಾಕೆಂದರೆ ಅವ್ರು ಯಾಕೆ ಬರ್ಬೇಕು ಹೇಳಿ? ಅಂದರೆ ಆ ಥರದ್ದು ಯಾವುದೇ ಆಬ್ಲಿಗೇಷನ್ ಇಲ್ಲ ಅವರಿಗೆ ಸಿನಿಮಾ ಬಂದು ನೋಡೋದಕ್ಕೆ. ಬಟ್ ಸ್ಟಿಲ್ ಅವರು ಈ ಮಳೆ, ಚಳಿ, ಗಾಳೀಲಿ, ಈ ಥರದ ಪೆಟ್ರೋಲ್ ರೇಟಲ್ಲಿ, ಈ ಥರದ ಟ್ರಾಫಿಕಲ್ಲಿ, ಅದು ನಿಮ್ಗೆ ಗೊತ್ತು, ಬೆಂಗಳೂರಿನಲ್ಲಿ ಒಂದು ಥಿಯೇಟ್ರಿಗೆ ಹೋಗಬೇಕು ಅಂದರೆ ಪಾರ್ಕಿಂಗಿಗೆ ದುಡ್ಡು ಕೊಡಬೇಕು. ಅಂದರೆ ಮನೆಯಿಂದ ಹೊರಗಡೆ ಬಂದರೆ ದುಡ್ಡು, ಒಂದು ಮಲ್ಟಿಪ್ಲೆಕ್ಸಲ್ಲಂತೂ ತುಂಬ ಕಷ್ಟ ಇದೆ ಇವಾಗ, ಅಂದರೆ ಮಿಡಲ್ ಕ್ಲಾಸ್ ಜನರಿಗೆ. ಸೊ ಆದರೂ ಕೂಡ ಅವರು ಇಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು, ಸರ್ ಮೇಲೆ ಪ್ರೀತಿ ಇಟ್ಟು, ಅವರ ಅಭಿಮಾನಿಗಳು, ಸಂಚಿತ್ ಅವ್ರಿಗೆ ಹುಟ್ಕೊಂಡಿರೋ ಒಂದು ಬಳಗ, ಅಂದರೆ ಅವರ ನಟನೆ ನೋಡಿಕೊಂಡು ಹುಟ್ಕೊಂಡಿರೋ ಬಳಗ, ಅವ್ರಿಗೆ ಜೂನಿಯರ್ ಕಿಚ್ಚ ಅಂತ ಅವ್ರು ಕರೆಯೋ ಪ್ರೀತಿಯಿಂದ ಅವ್ರು ಹೆಂಗೆ ಕರೀತಾರಲ್ಲ ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು, ಅದು ನೋಡೋದಕ್ಕೆ ತುಂಬ ಖುಷಿ ಇದೆ ನನಗೆ ಇದಿನ್ನೂ ಮಲ್ಟಿಫೋಲ್ಡ್ ಆಗುತ್ತೆ. ಆ್ಯಂಡ್ ಸಂಚಿತ್ ವಿಲ್ ಡೆಫಿನೆಟ್ಲಿ ಬಿ ಅ ಸೂಪರ್ ಸ್ಟಾರ್ ಆ್ಯಂಡ್ ಐ ಥಿಂಕ್ ಹಿ ಈಸ್ ಆಲ್ರೆಡಿ ಇನ್ ದ ಮೇಕಿಂಗ್. ಆ್ಯಂಡ್ ಡೌನ್ ದ ಲೈನ್ 2-3 years ಸಂಚಿತ್ ವಿಲ್ ಬಿ ಅನ್ ಅಸೆಟ್ ಟು ಕನ್ನಡ ಸಿನಿಮಾ. ಸೂಪರ್. ಥ್ಯಾಂಕ್ ಯು ವಿವೇಕ್ ಅವರೇ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯದ ಕನಸುಗಳಿಗೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮ್ಯಾಂಗೋ ಪಚ್ಚ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್ ವಿವೇಕ್ ಅವರ ಮನದಾಳದ ಮಾತುಗಳನ್ನು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.